ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಶಿಕ್ಷಣ ಇಲಾಖೆ ಹಾಗೂ ಡಾನ್ ಬಾಸ್ಕೋ ಸಂಸ್ಥೆಯಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. ಸರ್ಕಾರಿ ನೌಕರರು ಸೇರಿದಂತೆ ಹೆಚ್ಚಿನ ಆದಾಯ ಹೊಂದಿದವರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಆಹಾರ ಇಲಾಖೆಯ ಮಾಹಿತಿ ಪ್ರಕಾರ ವಿಜಯನಗರ ಜಿಲ್ಲೆಯಲ್ಲಿ 12,000 ರೇಷನ್ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ. 1,20,000 ರೂಪಾಯಿ ಮೇಲ್ಪಟ್ಟ ವಾರ್ಷಿಕ ಆದಾಯ ಇರುವವರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ 1,20,000 ಆದಾಯ ಇರುವವರ ಕಾರ್ಡ್ಗಳನ್ನು ಮರಳಿ ಚಾಲ್ತಿಗೆ ತರಲಾಗುವುದು. ಅರ್ಹ ಫಲಾನುಭವಿಗಳು ಆತಂಕಕ್ಕೆ ಈಡಾಗುವುದು ಬೇಡವೆಂದು ಜಿಲ್ಲಾಧಿಕಾರಿಗಳು ಪಡಿತದಾರರಿಗೆ ಭರವಸೆ ನೀಡಿದ್ದಾರೆ. ಜಿಲ್ಲೆನಲ್ಲೀಗ ಸುಮಾರು ಆಹಾರ ಇಲಾಖೆ ಅಧಿಕಾರಿಗಳ ಮಾಹಿತಿ ಪ್ರಕಾರ 12,000 ಕಾರ್ಡ್ಗಳು ಟೆಂಪರರಿ ಸ್ಟಾಪ್ ಮಾಡಿದ್ವಿ, ಅಂದರೆ ಸಸ್ಪೆಂಡ್ ಮಾಡಿದ್ವಿ, ಕ್ಯಾನ್ಸಲ್ ಮಾಡಿಲ್ಲ. ಅನೇಕ ಕಾರಣಗಳಿಗೆ 1,20,000ಕ್ಕಿಂತ ಜಾಸ್ತಿ ಇನ್ಕಮ್ ಅಂತ ಬಂದಾಗ ಕುಟುಂಬ ಸಾಫ್ಟ್ವೇರ್ಗೆ ನಮ್ಮ RD ಸಾಫ್ಟ್ವೇರ್ ಇದೆ, ಇನ್ಕಮ್ ಟ್ಯಾಕ್ಸ್ ಸಾಫ್ಟ್ವೇರ್, ಅದನ್ನು ಇಂಟಿಗ್ರೇಟ್ ಮಾಡಿರೋದ್ರಿಂದ ಅವರ ಆದಾಯ 1,20,000ಕ್ಕಿಂತ ಜಾಸ್ತಿ ಇದೆ ಅಂತೇಳಿ ಅದು ನಾವು ಟೆಂಪರರಿ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದೀವಿ. ಅದು ಕೆಲವರು ಈಗ ಬರ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ನಮ್ಮದು ಅಷ್ಟು ಆದಾಯ ಇಲ್ಲ, ಆದರೂ ಕೂಡ ಅದು ತಪ್ಪಾಗಿದೆ ಅಂತ ಅದನ್ನೀಗ ಪರಿಶೀಲನೆ ಮಾಡೋಕ್ಕೆ ಎಲ್ಲ ತಹಶೀಲ್ದಾರ್ಗೂ ನಾವು ತಿಳಿಸಿದ್ವಿ. ಆಮೇಲೆ ಗ್ರಾಮವಾರು ಮತ್ತು ಏನು ನಮ್ಮ ಶಾಪ್ಸ್ ಇದೆ, ಫೇರ್ ಶಾಪು, ಅವರು ಎಲ್ಲರೂ ಕಲೆಕ್ಟ್ ಮಾಡಿ ಯಾರಿಗೆ ಎಷ್ಟೆಷ್ಟು ಅನ್ಯಾಯ ಆಗಿದೆ ಮತ್ತು ಯಾರಿಗೆ ಮಿಸ್ ಆಗಿದೆ ಅನ್ನೋದನ್ನು ಕಲೆಕ್ಟ್ ಮಾಡಿದ್ದಾರೆ. ಆ ದಾಖಲೆಯನ್ನು ಇಟ್ಕೊಂಡಿದ್ದೀವಿ. ಈ ದಾಖಲೆಗಳ ಮೇಲೆ ಮತ್ತೆ ಅದು ಸಾಫ್ಟ್ವೇರ್ ಓಪನ್ ಆದಾಗ ಅದು ಯಾರು ಅರ್ಹರು ಇರ್ತಾರೆ ಅವ್ರನ್ನ ಮತ್ತೆ ನಾವು ಅದರ ಸರ್ಕಾರದ ಒಂದು ಸಾಫ್ಟ್ವೇರ್ನಲ್ಲಿ ಎಂಟ್ರಿ ಮಾಡ್ತೀವಿ ಮತ್ತು ಯಥಾಸ್ಥಿತಿ ಅವ್ರಿಗೆ ಸಿಗುತ್ತೆ. ಸರ್, ಈಗ ಕೆಲವು ಜಿನೇನ್ ಇರ್ತಕ್ಕಂಥ ಬಡವರು ಕ್ಯಾನ್ಸಲ್ ಆಗಿದೆ ಸರ್, ಅಂಥವ್ರಿಗೆ ಏನು ಹೇಳೋದು ಬಯಸ್ತಾರೆ ಸರ್? ಇಲ್ಲ, ಅದೇನಾಗಿದೆ 2017ರಲ್ಲಿ OTC ಅಂತ ಮಾಡಿದರು, ಒನ್ ಟೈಮ್ ಸರ್ಟಿಫಿಕೇಟ್ ಅಂತ. ಅದರಲ್ಲಿ ಆಧಾರ್ ಕಾರ್ಡ್ ಇದ್ದವರು ಎಲ್ಲರಿಗೂ ಕೂಡ BPL ಕಾರ್ಡನ್ನು ಜನ್ರೇಟ್ ಮಾಡಿದರು. ಆ ಸರ್ಟಿಫಿಕೇಟಲ್ಲಿ ಕೆಲವು ಕಡೆ ಎಂಟ್ರಿ ಮಾಡಬೇಕಾದ್ರೆ ಅಥವಾ ಅವರ ಫ್ಯಾಮಿಲಿನಲ್ಲಿ ಅವ್ರ ಓನರ್ ಜೊತೆಗಡೆ ಯಾರಾದರೂ ಎಂಪ್ಲಾಯೀಸ್ ಇದ್ದರೆ ಅಲ್ಲಿ ಅವ್ರದ್ದೆಲ್ಲರದ್ದು ಇನ್ಕಮನ್ನು ತೊಗೊಂಡ್ಬಿಟ್ಟಿದೆ ಅದು ಆಧಾರ್ ಕಾರ್ಡ್ ಇರೋದ್ರಿಂದ. ಹಾಗಾಗಿ ಆ ರೀತಿ ಏನಾದರೂ ಜಾಸ್ತಿ ಆಗಿದ್ದರೆ ಈಗಲೂ ಕೊಡ್ಲಿಕ್ಕೆ ಬರೋದಿಲ್ಲ. ಯಾರು ಜುನೇನಿದ್ದಾರೆ ನಿಜವಾಗ್ಲೂ ಅವರಿಗೆ 1,20,000ಕ್ಕಿಂತ ಕಡಿಮೆ ಆದಾಯ ಇದೆ, ಅವ್ರಿಗೆ ಈಗಲೂ ಕೂಡ ಜಿಲ್ಲಾಡಳಿತ ಬದ್ಧವಾಗಿದೆ. ಅವರೆಲ್ಲರಿಗೂ ಕೂಡ ಮತ್ತೆ ನಾವು ಕಾರ್ಡನ್ನು ಅದೇ ಯಥಾಸ್ಥಿತಿನಲ್ಲಿ ಮುಂದುವರಿಸಲಿಕ್ಕೆ ನಮ್ಗೆ ಅವಕಾಶ ಇದೆ. ಒಂದು ಸ್ವಲ್ಪ ಸಮಯದ ನಂತರ ಅದು ಮಾಡಿಕೊಡ್ತೀವಿ. ಸರ್, ಅದು ಹೆಂಗೆ ಸರ್ ಕ್ಯಾಲ್ಕುಲೇಟ್ ಮಾಡೋದು 1,20,000? ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟು ಪ್ರತಿಯೊಬ್ಬರದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಇಶ್ಯೂ ಮಾಡಿಬಿಟ್ಟಿದ್ದೀವಿ. OTC ಏನಿತ್ತಲ್ಲ ಅವತ್ತು ಒನ್ ಟೈಮ್ ಸರ್ಟಿಫಿಕೇಟ್ ಸಮಯದಲ್ಲಿ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ 2017ರಲ್ಲಿ. ಆ ರೀತಿ ಏನಾದರೂ ಅದು ಇಂಟಿಗ್ರೇಟ್ ಆದಾಗ ಆ ಸರ್ಟಿಫಿಕೇಟ್ ಕನ್ಸಿಡರ್ ಮಾಡಿದಾರೋ ಅಥವಾ ಬೇರೆ ಏನಾಗಿದೆ ಅಂತ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರದ್ದು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ನಮ್ಮವರು. ಮತ್ತು ನಾವು ಈಗಾಗಲೇ ಅದರ ಬಗ್ಗೆ ಕೇಂದ್ರ ಕಚೇರಿಗೆ ಮಾತಾಡಿದ್ವಿ. ಅವರು ಅವಕಾಶ ಮಾಡಿಕೊಡ್ತೀವಿ ಅಂತಲೂ ಹೇಳಿದರೆ, ಅವಕಾಶ ಮಾಡಿದ ತಕ್ಷಣ ಸಾಫ್ಟ್ವೇರಲ್ಲಿ ಜುನೇನ್ ಇದ್ದವನ್ನ ಮತ್ತೆ ನಾವು ಯಥಾಸ್ಥಿತಿನ ನಾವು ಮಾಡ್ತೀವಿ. ಕ್ಯಾನ್ಸಲ್ ಮಾಡಿಲ್ಲ, ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದೀವಿ. ಸರ್, ಒಂದು ಮೆಡಿಕಲ್ ಇಶ್ಯೂ ಅಂತ ಬಂದಾಗ ರೇಷನ್ ಕಾರ್ಡ್ಗಳು ಇಲ್ಲ ಸರ್. ಆ ಮೆಡಿಕಲ್ ಇಶ್ಯೂ ಬಂದಾಗ ನಮಗೆ ಕೆಲವು ಬಾರಿ 1 ಗಂಟೆ 2 ಗಂಟೆ ಸಮಯದಲ್ಲಿ ನಮಗೆ ಅಪ್ಲೋಡ್ ಮಾಡೋಕ್ಕೆ ಕೊಟ್ಟಿರ್ತಾರೆ, ಒಂದು ದಿವಸದಲ್ಲಿ ಕೊಡ್ತಾರೆ ತಿಂಗಳಲ್ಲಿ. ಆ ಸಮಯದಲ್ಲಿ ನಾವು ಮೆಡಿಕಲನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದು ಪ್ರತಿ ತಿಂಗಳಲ್ಲಿ ಯಾವುದಾದ್ರೂ ನಮಗೆ ಅವಕಾಶ ಕೊಟ್ಟಿರ್ತಾರೆ, ಆ ಕ್ರಮ ನಾವು ಮಾಡ್ತಾ ಇದ್ದೀವಿ ಮೆಡಿಕಲ್. ಹೊಸಪೇಟೆ ತಾಲೂಕು ಕುರುಬ ಸಮಾಜದಿಂದ ಕುಲದೈವ ಕನಕದಾಸರ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು. ಜಿಲ್ಲಾಡಳಿತದಿಂದ ಕೈಗೊಂಡಿದ್ದ ಜಯಂತಿಯ ಮಾರನೆಯ ದಿನದಂದು ತಾಲೂಕು ಕುರುಬ ಸಮಾಜದಿಂದ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ತೆರಳಿ ಇಲ್ಲಿನ ಬಾಣಂತಿಯರಿಗೆ ಹಣ್ಣು ಹಂಪಲುಗಳನ್ನ ನೀಡಿ ಕನಕ ಜಯಂತಿಯ ಶುಭ ಹಾರೈಸಿದ್ದಾರೆ. ಭಕ್ತ ಕನಕದಾಸರಿಗೆ ಭಕ್ತ ಕನಕದಾಸರಿಗೆ ಭಕ್ತ ಕನಕದಾಸರಿಗೆ
ಈ ದಿನ ಕನಕದಾಸ ಜಯಂತಿ ನಿಮಿತ್ತ ನಿನ್ನೆ ಮಾಡಬೇಕಾಗಿತ್ತು ಈ ಕಾರ್ಯಕ್ರಮನ. ಆ ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಈ ದಿನ ಮಾಡ್ತಾ ಇದ್ವಿ. ಕನಕದಾಸ ಜಯಂತಿ ನಿಮಿತ್ತ ಕಾರ್ಯಕ್ರಮ ಉದ್ದೇಶ ಏನಂತ ಹೇಳಿದ್ರೆ ಜಯಂತಿಯನ್ನು ಕನಕದಾಸರನ್ನ ನೆನೆಸ್ಕೊಳ್ಳೋದು. ಯಾವ ಕಾರಣಕ್ಕೆ ನಾವು ಅವ್ರು ನೆನೆಸ್ಕೊಳ್ತೀವಿ ಅಂತ ಹೇಳಿದ್ರೆ ಅವರು ಮಾಡಿ ಹೋದಂಥ ಪುಣ್ಯದ ಕಾರ್ಯಗಳನ್ನು, ಧಾರ್ಮಿಕ ಕಾರ್ಯಗಳನ್ನು, ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೆ. ಅದನ್ನು ನಾವು ಅನುಸರಿಸಬೇಕಾಗಿದೆ ಮತ್ತು ಅದನ್ನು ನಾವು ಫಾಲೋ ಮಾಡಬೇಕಾಗಿದೆ, ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಅದಕ್ಕಾಗಿ ಈ ಕಾರ್ಯಕ್ರಮನ ನಮ್ಮ ಮಿತ್ರರಲ್ಲಿ ಎಲ್ಲ ಚರ್ಚೆ ಮಾಡಿ ಎಲ್ಲರೂ ಒಂದು ನಿರ್ಧಾರ ತಗೊಂಡು ಇಂಥ ಕಾರ್ಯಕ್ರಮಗಳನ್ನು ನಾವು ಇನ್ನೂ ಹಲವಾರು ಮಾಡೋಣ ಅಂತೇಳಿ ನಿರ್ಧಾರ ಮಾಡಿ ಈ ಹಣ್ಣು ಮತ್ತು ಹಾಲು, ಬ್ರೆಡ್ ಇವುಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ನಾವು ಸ್ಪೆಷಲಿ ಇಲ್ಲೇ ಯಾಕೆ ಇಟ್ಕೊಂಡಿದ್ವಿ ಅಂತ ಹೇಳಿದ್ರೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಭಾಳ ಅನುಕೂಲ ಆಗುತ್ತೆ. ನ್ಯೂಟ್ರಿಷಿಯಸ್ ಫುಡ್ ಇದು. ಹಾಗಾಗಿ ನಮ್ಮ ಸಮಾಜದ ವತಿಯಿಂದ, ಕುರುಬ ಸಮಾಜದ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮನ ನಾವು ಇದೇ ಥರ ಮುಂದುವರಿಸ್ತೀವಿ. ಸಮಾಜದ ಪ್ರೋತ್ಸಾಹ ಇರಬೇಕು, ಅದೇ ಥರ ಎಲ್ಲ ಯುವಕರ ಬೆಂಬಲ ಇರಬೇಕು. ನಾವು ಎಲ್ಲರೂ ಒಟ್ಟಿಗೆ ಮಾಡಿದಾಗ ಮಾತ್ರ ಇಂಥ ಕಾರ್ಯಗಳು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ನಾವು ಕೊಟ್ಟಿರ್ತಕ್ಕಂಥ ಹಣ್ಣುಗಳು ಕೂಡ ಒಳ್ಳೆ ನ್ಯೂಟ್ರಿಷಿಯಸ್ಸು. ಈ ಪೊಮೊಗ್ರೆನೇಟ್ ಕೊಡೋದ್ರಿಂದ ಮಹಿಳೆಯರ ಬ್ಲಡ್ ಜಾಸ್ತಿ ಆಗುತ್ತೆ. ಜೊತೆಗೆ ಆ್ಯಪಲ್ ಕೊಡೋದ್ರಿಂದ ಒಂದು ಹಣ್ಣು ಆ್ಯಪಲ್ ತಿನ್ನಿರಿ, ಡಾಕ್ಟ್ರಿಂದ ದೂರ ಇರ್ರಿ ಅಂತ ಒಂದು ಗಾದೆ ಮಾತಿದೆ. ಜೊತೆಗೆ ಒಂದು ಇದನ್ನು ಕೊಟ್ಟಿದ್ದೀವಿ, ಆರೆಂಜ್ ಕೊಟ್ಟಿದ್ದೀವಿ, ಅದು ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡ್ತದೆ. ಬಾಳೆಹಣ್ಣು ಕೊಟ್ಟಿದ್ದೀವಿ, ಹಾಲು ಕೊಟ್ಟಿದ್ದೀವಿ, ಅದು ಓಲ್ ಮೀಲ್ ಅಂತ ಹೇಳ್ತಾರೆ. ಎಲ್ಲ ಥರದ ನ್ಯೂಟ್ರಿಷಿಯಸ್ ಇರುತ್ತೆ. ಹಂಗಾಗಿ ತಾವು ಮಾಧ್ಯಮದವರು ಕೂಡ ಇದೇ ಸಲಹೆಯನ್ನು ಕೊಟ್ಟಿದ್ರಿ, ಎಲ್ಲ ಇಲ್ಲೇ ಮಾಡಿರಿ, ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ಅಂತೇಳಿ. ಆದ್ದರಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಉನ್ನತ ಕಾರ್ಯಗಳನ್ನು, ಹೆಚ್ಚಿನ ಕಾರ್ಯಕ್ರಮಗಳ ಮದುವೆ, ಸಾಮೂಹಿಕ ಮದುವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಮ್ಮ ಕನಕದಾಸರು ಏನು ಹೇಳ್ಯಾರ ಅಂತ ಹೇಳಿದ್ರೆ ಜಾತಿ ಅಂತ ಹೊಡೆದಾಡ್ಬೇಡ್ರಿ, ಕುಲದ ನೆಲದ ಏನಾದರೂ ಬಲ್ಲಿರ ಅಂತ ಕೇಳ್ತಾರೆ. ಅದಕ್ಕಾಗಿ ನಾವು ಯಾವ ಜಾತಿಯನ್ನೇ ಪರಿಗಣನೆಗೆ ತೆಗೆದುಕೊಳ್ಳದೆ ಎಲ್ಲ ಮಾನವ ಜನಾಂಗವೇ ನಮ್ಮ ಜಾತಿ, ಸರ್ವಧರ್ಮವನ್ನು ಪಾಲಿಸ್ತಕ್ಕಂಥವ್ರು ಕುರುಬರು. ಇಲ್ಲಿ ನಮ್ಮ ಕುರುಬರು ಯಾವುದೇ ಜಾತೀಯತೆಯನ್ನು ಮಾಡೋದಿಲ್ಲ. ಹಂಗಾಗಿ ನಾವು ಎಲ್ಲರೂ ಸೇರಿ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ಬಡತನಕ್ಕೆ, ಕಷ್ಟಕ್ಕೆ ಯಾವುದೇ ಜಾತಿ ಇರೋದಿಲ್ಲ. ಹಂಗಾಗಿ ನಾವು ಇದ್ದರು ಸ್ವಲ್ಪ ಇಲ್ದಾರ ಇರೋದಕ್ಕೆ ಕೊಟ್ಟರೆ ಅದು ಸಮಾಜಕ್ಕೆ ಮತ್ತು ಕನಕದಾಸರ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತೇಳಿ ಈಗ ಒಂದೆರಡು ಮಾತುಗಳನ್ನು ಹೇಳಿ ನಾನು ನಮ್ಮ ಡಾಕ್ಟರ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಕನಕದಾಸ ಜಯಂತಿಯ ಅಂಗವಾಗಿ ನಮ್ಮ ತಾಲೂಕಿನ ಎಲ್ಲ ಸಮಾಜದವರು, ಅಂದರೆ ಕುರುಬ ಸಮಾಜದವರು ನಮ್ಮ MCH ಹಾಸ್ಪಿಟ್ಲಿಗೆ ಬಂದು ತಾಯಂದರಿಗೆ ಒಂದು ಪ್ರೋಟೀನಿಯಸ್ ಫುಡ್, ಈಗ ಆಲ್ರೆಡಿ ಅವ್ರೇನು ಹೇಳಿದ್ರಲ್ಲ, ಪ್ರೋಟೀನಿಯಸ್ ಫುಡ್ ಕೊಟ್ಟು ಅವರಿಗೆ ಒಂದು ರೀತಿ ಒಳ್ಳೆಯದು ಆರೋಗ್ಯವಾಗಿರಲಿ ಮತ್ತು ಶುಭವಾಗಲಿ ಅಂತ ಕೋರಿರ್ತಾರೆ. ಸೊ ಇದೇ ರೀತಿ ನಮ್ಮ ಆಸ್ಪತ್ರೆಯಲ್ಲಿ ಒಳ್ಳೆ ಶುಚಿತವಾಗಿರ್ತಕ್ಕಂಥ, ಪೌಷ್ಟಿಕವಾಗಿರ್ತಕ್ಕಂಥ ಫ್ರೂಟ್ಸನ್ನು ಕೊಟ್ಟಿದ್ದಾರೆ. ಸೊ ಈಗ ನಮ್ಮ ಆಸ್ಪತ್ರೆ, ನಮ್ಮ ಇಲಾಖೆಯ ಪರವಾಗಿ ಅವರಿಗೆ ನಾನು ಧನ್ಯವಾದ ಕೇಳಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ದಿನ 237ನೇ ದಿನ ಕನಕ ಜಯಂತಿಯ ಶುಭಾಶಯಗಳು. ನಿನ್ನೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಿನ್ನೆ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಿರೋ ಕಾರಣ ಇವತ್ತು ಘೋಷಣೆ ಮಾಡಿ ಪುನಃ ಇವತ್ತಿಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಚರಿಸಲಾಗ್ತಾ ಇದೆ. ವಿಭಿನ್ನವಾಗಿ ಮಾಡಬೇಕನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮ ಅನ್ನ ಹಂಪಲ ಕೊಡೋದ್ರ ಮುಖಾಂತರ ಈ ಕಾರ್ಯಕ್ರಮ ಮಾಡಬೇಕಂತೇಳಿ ಎಲ್ಲರೂ ನಿರ್ಧಾರ ಮಾಡಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಿರೋದಕ್ಕೆ ಅತ್ಯಂತ ಸಂತೋಷಕರ ವಿಷಯ. ಇನ್ನೂ ಈ ಕಾರ್ಯಕ್ರಮಗಳು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ನಡೆದು ಸಮಾಜಮುಖಿ ಕಾರ್ಯಕ್ರಮಗಳು ನಡೀಬೇಕಂತೇಳಿ, ಕನಕದಾಸ ಜಯಂತಿ ಅರ್ಥಪೂರ್ಣವಾಗಿ ಆಗಬೇಕಂತೇಳಿ ನಾನು ಎಲ್ಲ ನಮ್ಮ ಸಮಾಜ ಬಾಂಧವರಲ್ಲಿ ನಾನು ಕೇಳಿಕೊಳ್ತೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ವಂದಿಸಿ ಈ ದಿನ 537ನೇ ಪ್ರಯುಕ್ತವಾಗಿ ನಮ್ಮ ಕುರುಬ ಸಮಾಜದ ಎಲ್ಲ ಬಂಧುಗಳು ಸೇರಿ ಹಾಲು, ಹಣ್ಣು, ಬ್ರೆಡ್ ಮತ್ತು ಪ್ರೋಟೀನ್ಯುಕ್ತ ಆಹಾರವನ್ನು ವಿತರಣೆ ಮಾಡುತ್ತಿದ್ದೇವೆ. ಎಲ್ಲ ಮಕ್ಕಳಿಗೂ ಮತ್ತು ತಾಯಂದಿರಿಗೂ ಒಳ್ಳೆಯದಾಗಲಿ ಅಂತ ಈ ದಿನ ಕೇಳ್ತೀವಿ. ಬಸವನದುರ್ಗ ಗ್ರಾಮದಲ್ಲಿ ನೂತನವಾಗಿ ಊರಮ್ಮ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ. ಈ ಭಾಗವಾಗಿ 3 ದಿನಗಳ ಕಾಲ ಧಾರ್ಮಿಕ ಉತ್ಸವಗಳನ್ನ ನಡೆಸಿ ಗ್ರಾಮ ದೇವತೆ ಊರಮ್ಮ ದೇವಿಯ ಮೂರ್ತಿಯನ್ನ ಪುನರ್ ಪ್ರತಿಷ್ಠಾಪಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 17ರಿಂದ 3 ದಿನಗಳ ಕಾಲ ದೇಗುಲದಲ್ಲಿ ಧಾರ್ಮಿಕ ಉತ್ಸವಗಳನ್ನ ಕೈಗೊಳ್ಳಲಾಗಿತ್ತು.
ಗಂಗಾ ಪೂಜೆ ಸೇರಿದಂತೆ ಗಣಪತಿ ಹಾಗೂ ಚಂಡಿಕಾ ಹೋಮ ನೆರವೇರಿಸಿ ಅರ್ಚಕರ ಸಹಕಾರದಿಂದ ಗ್ರಾಮ ದೇವತೆ ಊರಮ್ಮ ದೇವಿಯ ಮೂರ್ತಿಯನ್ನ ಪುನರ್ ಪ್ರತಿಷ್ಠಾಪಿಸಿ ನೆರೆದವರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ಇಲ್ಲಿರೋರಿಗೆಲ್ಲ ಸ್ವಲ್ಪ ಅರುಣನ ಸ್ವಲ್ಪ ನಿಂತ್ಕೊಂಡು ಸ್ವಲ್ಪ ಹೇಳಿದ್ರು ಒಂದು ನಿಮಿಷ. ಅಡ್ಡ ಬರಬಾರ್ದು. सायुधायै बाला त्रिपुर सुंदर्यै महामतिं समर्पयामि नमः स्वाहा मातरस्वत्याय नमः ಈಗ ಅತ ತ್ರಯೋದಶಾಧ್ಯಾಯಃ ಸ್ವಲ್ಪ ಇನ್ಸರ್ಕೊಂಡಿದ್ರೆ
ಎಲ್ಲರೂ ಬಂದು ದರ್ಶನ ಆದರೂ ಹೊರಗಡೆ ಗುಡಿ ಸ್ವಲ್ಪ ಎಲ್ಲರೂ ಹೊರಗೆ ಬಂದ್ಬಿಡಿ ಅಮ್ಮ ಅಲ್ಲ ಹಿಂಗಿಂತ ಮಾಡಿ ತೆಗೆದ್ಬಿಡ್ತೀವಿ ಬೇಜಾರು ಮಾಡ್ಕೋಬೇಡಿ ಸ್ಥಳ ಸ್ವಲ್ಪದಿಂದ ಇನ್ನು ಗ್ರಾಮದಲ್ಲಿ ದೇಗುಲಗಳನ್ನ ನಿರ್ಮಿಸಲು ಅನುದಾನ ನೀಡಿದ ಮಾಜಿ ಸಚಿವ ಆನಂದ್ ಸಿಂಗ್ ರವರಿಗೆ ಗ್ರಾಮದ ಮುಖಂಡರು ಈ ವೇಳೆ ಕೃತಜ್ಞತೆ ತಿಳಿಸುತ್ತಾ ಅವರು ರಾಜಕೀಯ ಕ್ಷೇತ್ರದಲ್ಲಿ ಎತ್ತರಕ್ಕೆ ಬೆಳೆದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವಂತಾಗಲೆಂದು ಹಾರೈಸಿದ್ದಾರೆ. ಈ ದಿನ ಬಸವನದುರ್ಗ ಗ್ರಾಮದಲ್ಲಿ ಶ್ರೀ ಊರಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಸವನದುರ್ಗ ಗ್ರಾಮದ ಎಲ್ಲ ಗುರು ಹಿರಿಯರ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಹಾಗೂ ಚಿತ್ರಕೇರಿಯ ಯಜಮಾನರು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಗ್ರಾಮ ಸದಸ್ಯರು ಈ ದಿನ ಬಂದು ಬಸವನದುರ್ಗ ಶ್ರೀ ಊರಮ್ಮ ದೇವಿಯ ಒಂದು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಚಂಡಿಕಾ ಹೋಮ ಹಾಗೂ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಊರಿನ ಎಲ್ಲರೂ ಈ ಒಂದು ಪೂಜೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದು, ಅದೇ ಥರ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಸರ್ ಅವರು ಈ ಒಂದು ಗರ್ಭಗುಡಿ ಊರಮ್ಮ ದೇವಸ್ಥಾನದ ಗರ್ಭಗುಡಿಗೆ ಸುಮಾರು 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಒಂದು ಗುಡಿಯ ಒಂದು ಶಂಕುಸ್ಥಾಪನೆಯನ್ನು ಮಾಡಿದರು. ಈ ದಿನ ಇಡೀ ಊರರ ಎಲ್ಲರ ಒಂದು ಅವರ ಒಂದು ವಿಶೇಷ ಅವರಿಗೆ ಊರಿನ ಎಲ್ಲರೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಭಾನುವಾರದಿಂದ 17, 18, 19ನೇ ತಾರೀಕು ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇತ್ತು. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸರ್ವ ಸದಸ್ಯರು ಉಪಾಧ್ಯಕ್ಷರು ನಾವು ಎಲ್ಲ ಸೇರಿ ನಮ್ಮ ಬಸವನದುರ್ಗ ಗ್ರಾಮದ ಎಲ್ಲ ಜನಾಂಗದ
ಯಜಮಾನರು ಯುವಕರು ಸೇರಿ ಭಾಳ ಶ್ರದ್ಧಾಭಕ್ತಿಯಿಂದ ಗಂಗಾ ಪೂಜೆ, ಗಣಪತಿ ಹೋಮ ಮತ್ತು ಚಂಡಿಕಾ ಹೋಮ ಮಾಡಿ ದೇವಿಯ ಶಕ್ತಿ ದೇವತೆ ಬಸವನದುರ್ಗದಲ್ಲಿ ಊರಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನೆ ಈಗ ತಾನೇ ಮುಗೀತು. ನಾವೆಲ್ಲ ಗಮನಿಸಿದಂತೆ ಆದಿಶಕ್ತಿಯ ಊರಮ್ಮ ದೇವಿ ತುಂಬ ಶಕ್ತಿವಂತಳು. ಪ್ರತಿ 5 ವರ್ಷಕ್ಕೊಂದ್ಸರಿ ನಾವು ಜಾತ್ರಾ ಮಹೋತ್ಸವ ಮಾಡ್ಕೊಂಡು ಬಂದಿರ್ತೇವೆ ನಮ್ಮ ಗ್ರಾಮದಲ್ಲಿ. ಅದೇ ರೀತಿಯಾಗಿ ನಮ್ಮ ಊರಿಗೆ ಒಂದು ಮೌಲಾಲಿ ಮಸೀದಿ ಮತ್ತು ಊರಮ್ಮ ದೇವಿ ದೇವಸ್ಥಾನ ಮತ್ತು ಮಂಜುನಾಥ ದೇವಸ್ಥಾನ ಮತ್ತು ಶ್ರೀ ಚನ್ನಬಸವೇಶ್ವರ ನಿಜಲಿಂಗಮ್ಮ ಟ್ರಸ್ಟ್ ಕಮಿಟಿ ವತಿಯಿಂದ ಧರ್ಮದ ಗುಡ್ಡದ 75 ಲಕ್ಷದ ಅನುದಾನನೂ ನಮ್ಮ ಮಾಜಿ ಶಾಸಕರು ಸಚಿವರು ಆಗಿರ್ತಕ್ಕಂಥ ಆನಂದ್ ಸಿಂಗ್ ಅವರು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಧರ್ಮದ ಗುಡ್ಡಕ್ಕೆ 75 ಲಕ್ಷ, ಮಂಜುನಾಥ ದೇವಸ್ಥಾನಕ್ಕೆ 25 ಲಕ್ಷ ಮತ್ತು ಮೌಲಾಲಿ ಮಸೀದಿಗೆ 25 ಲಕ್ಷ ಮತ್ತು ನಮ್ಮ ಗ್ರಾಮ ದೇವತೆ ಶಕ್ತಿ ದೇವತೆಗೆ 50 ಲಕ್ಷ ಅನುದಾನವನ್ನು ಕೊಟ್ಟಿರ್ತಾರೆ. ಅದಲ್ಲದೆ ಕಳೆದ ವರ್ಷ ನಮ್ಮ ಆನಂದ್ ಸಿಂಗ್ ಸಾರ್ ಅವರು 33 kg 27 ಲಕ್ಷದ ನಮ್ಮ ಶ್ರೀ ಧರ್ಮರಗುಡ್ಡದಿಂದ ಪ್ರಖ್ಯಾತಿಯಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಕೊಡುಗೆಯಾಗಿ ಅವರು ದಾನವಾಗಿ ಕೊಟ್ಟಿರ್ತಾರೆ. ಬೆಳ್ಳಿಯನ್ನು ಕೊಟ್ಟು 33 kg ಬೆಳ್ಳಿಯನ್ನು ಕೊಟ್ಟು 27 ಲಕ್ಷದಲ್ಲಿ ಅವರೇ ನಿಂತು ಸ್ವತಃ ಪಲ್ಲಕ್ಕಿಯನ್ನು ಮಾಡಿಸಿಕೊಟ್ಟಿರ್ತಾರೆ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅವರು ಅಭಿವೃದ್ಧಿಯ ಒಂದು ಅಧಿಕಾರರಾಗಿದ್ದರು. ಮುಂದಿನ ದಿನಗಳಲ್ಲಿ ಆ ಊರಮ್ಮ ತಾಯಿ ಮತ್ತು ಎಲ್ಲ ನಮ್ಮ ಶಕ್ತಿ ದೇವತೆಗಳ ಅವ್ರಿಗೆ ಶಕ್ತಿ ತುಂಬಲಂತ ಹೇಳ್ತಾ ಗ್ರಾಮಸ್ಥರ ಪರವಾಗಿ ನಾನು ಅವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅನ್ವರ್ ಭಾಷಾ ಗ್ರಾಮ ಪಂಚಾಯತಿ ನಾಗನಹಳ್ಳಿ ಸದಸ್ಯರು ಈ ದಿನ ದೇವಿಯ ಪ್ರತಿಷ್ಠಾಪನೆಯನ್ನು ಬಸವನದುರ್ಗ ಗ್ರಾಮದಲ್ಲಿ ಮಾಡಿದ್ದಾರೆ. 3 ದಿನದ ಪೂಜಾ ಕಾರ್ಯಕ್ರಮ ಜರುಗಿದೆ. ಸಿರ್ಸಿಯಿಂದ ಬ್ರಾಹ್ಮಣರು ಬಂದು ಇವತ್ತು ಹೋಮ ಚಂಡಿಕಾ ಹೋಮವನ್ನು ಮಾಡಿ ಊರು ಶಾಂತಿಗಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾವು ಕೂಡ ಪಕ್ಕದ ಊರಿನವರಾದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ. ಮಾನ್ಯ ಶಾಸಕರು, ಮಾಜಿ ಶಾಸಕರು ಈ ಅನುದಾನ ಈ ಊರಿಗೆ ಕೊಟ್ಟು ತುಂಬ ಶಿಥಿಲ ವ್ಯವಸ್ಥೆಯಲ್ಲಿ ಇತ್ತು. ಈ ಗುಡಿ ಭಾಳ ಅಚ್ಚುಕಟ್ಟಾಗಿ ಈ ಗುಡಿನ ನಿರ್ಮಾಣ ಮಾಡೋಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮಾನ್ಯ ಮಾಜಿ ಶಾಸಕರು ಆನಂದ್ ಸಿಂಗ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹೇಳ್ತೇನೆ. ಹಾಗೂ ಊರಿನ ಎಲ್ಲ ಸದ್ಭಕ್ತರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಆ ದೇವಿ ಸುಖ, ಶಾಂತಿ, ನೆಮ್ಮದಿಯನ್ನು ಪಾಲಿಸಲಿ ಅಂಥೇಳಿ ನನಗೆ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಆ ದೇವಿಗೆ ವಂದಿಸಿ ನಮಸ್ಕರಿಸ್ತೇನೆ. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಡಾನ್ ಬಾಸ್ಕೋ ಸಂಸ್ಥೆಯ ಸಹಭಾಗಿತ್ವದಲ್ಲಿ ವಿಶ್ವ ಮಕ್ಕಳ ಹಕ್ಕುಗಳ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ವೇಳೆ ಮಕ್ಕಳ ಹಕ್ಕು ಮತ್ತು ಮಾನಸಿಕ ಆರೋಗ್ಯದ ಕುರಿತಾಗಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಹೀಗೆ ದಿನಾಂಕ 20ರಂದು ನೆಹರು ಕಾಲೋನಿಯಲ್ಲಿ ಬರುವ ಸಹಕಾರಿ ಮೈದಾನದಲ್ಲಿ ದೀಪ ಬೆಳಗಿಸುವ ಮೂಲಕ ವಿಶ್ವ ಮಕ್ಕಳ ಹಕ್ಕುಗಳ ದಿನಾಚರಣೆಗೆ ಚಾಲನೆ ನೀಡಲಾಯಿತು. ಬಳಿಕ ಹೊಸಪೇಟೆಯ ಡಾನ್ ಬಾಸ್ಕೋ ಸಂಸ್ಥೆಯ ಫಾದರ್ ಅವರು ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಆರೋಗ್ಯ ಹಾಗೂ ಅದರ ನಿವಾರಣೆ ಕುರಿತಾಗಿ ಪರಿಚಯಿಸಿಕೊಟ್ಟರು. ಇನ್ನಿತರ ಮಾನಸಿಕ ರೋಗಗಳಾದ ಮಾನಸಿಕ ಖಿನ್ನತೆ, ಆತಂಕ, ಮಾನಸಿಕ ಒತ್ತಡಗಳು, ಇಂಟರ್ನೆಟ್ ಅಥವಾ ಅಂತರ್ಜಾಲ ಮತ್ತು ಮೊಬೈಲ್ ಅಡಿಕ್ಷನ್, ಅಶ್ಲೀಲ ಚಿತ್ರಗಳ ವೀಕ್ಷಣೆ ಮುಂತಾದವುಗಳು ಇತ್ತೀಚೆಗೆ ಹೆಚ್ಚಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಕ್ಕಳ ಮಾನಸಿಕ ಆರೋಗ್ಯದ ಮಟ್ಟ ಏನು ವಿಭಿನ್ನವಾಗಿಲ್ಲ. ಅಜ್ಜ ಅಜ್ಜಿ, ಮಕ್ಕಳು ಮೊಮ್ಮಕ್ಕಳು ಒಳಗೊಂಡ ದೊಡ್ಡ ಕುಟುಂಬಗಳು ವಿರಳವಾಗಿ ನ್ಯೂಕ್ಲಿಯರ್ ಕುಟುಂಬಗಳಿಗೆ ಬದಲಾಗುತ್ತಿದೆ. ಹಿರಿಯರಾದ ನಾವು ಎಚ್ಚೆತ್ತು ಪ್ರಯತ್ನಿಸಬೇಕಾದ ಸಮಯವಿದು. ಈ ಸಂದರ್ಭದಲ್ಲಿ ನಾವು ಡಾನ್ ಅವರು ಈ ದಿಶೆಯಲ್ಲಿ ಮಕ್ಕಳಿಗೆ ನೀಡುವ ನಮ್ಮ ಕೊಡುಗೆಯಾಗಿ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಬೀದರ್, ರಾಯಚೂರು, ಯಾದಗಿರಿ, ಚಿತ್ರದುರ್ಗ, ಬೆಂಗಳೂರು ರೂರಲ್ ಮತ್ತು ವಿಜಯನಗರ. ಇಂದು ನಾವು ಈ ಕಾರ್ಯಕ್ರಮದ ಮೂಲಕ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯದ ಪರವಾಗಿ ದಿಶೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇವೆ.
ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದು ನಿಮ್ಮೆಲ್ಲರ ಒಂದು ಕರ್ತವ್ಯ ಮತ್ತು ನಿಮ್ಮ ಒಂದು ಹಕ್ಕು. ಇಂದು ನಾವು ಇಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ ನಿಮ್ಮ ಎಲ್ಲರ ಸಹಕಾರ ನಮಗೆ ಉಂಟಾಗುತ್ತದೆ ಎಂದು ನಾನು ಬಯಸುತ್ತೇನೆ. ನಿಮಗೆಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ಬಳಿಕ ಸಂಪನ್ಮೂಲ ವ್ಯಕ್ತಿಯೊಬ್ಬರು 18 ವರ್ಷದೊಳಗಿನ ಮಕ್ಕಳಿಗೆ ಸಂವಿಧಾನಾತ್ಮಕವಾಗಿ ರಚನೆಗೊಂಡಿರುವ 4 ಹಕ್ಕುಗಳ ಕುರಿತು ಮಕ್ಕಳಿಗೆ ಪರಿಚಯಿಸಿಕೊಟ್ಟರು. ಇವತ್ತಿನ ದಿನ ಸಂವಿಧಾನಾತ್ಮಕವಾಗಿ ಎಲ್ಲ ನಾಗರಿಕರಿಗೂ ನಮಗೆ ಹಕ್ಕುಗಳಿದ್ದಾವೆ. ಆದರೆ ವಿಶ್ವಸಂಸ್ಥೆಯ ಒಡಂಬಡಿಕೆಯ ಪ್ರಕಾರ 18 ವರ್ಷದ ಒಳಗಿನ ಮಕ್ಕಳಿಗೆ ವಿಶೇಷವಾಗಿ 4 ಹಕ್ಕುಗಳನ್ನ ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ಮಕ್ಕಳು ಯಾರಾದರೂ ಹೇಳ್ತೀರಾ ಯಾವ 4 ಹಕ್ಕುಗಳಿದ್ದಾವೆ ಮಕ್ಕಳಿಗೋಸ್ಕರ ಇರ್ತಕ್ಕಂಥವು? ಯಾರಿಗಾದ್ರೂ ಗೊತ್ತಿದೆನಾ? ಆಯಿತು, ಓಕೆ. ವಿಶೇಷವಾಗಿರ್ತಕ್ಕಂಥ 4 ಹಕ್ಕುಗಳು ಯಾವುವು ಅಂತಂದರೆ, ಮೊದಲನೇದಾಗಿ ರೈಟ್ ಟು ಸರ್ವೈವಲ್, ಬದುಕುವ ಹಕ್ಕು. ಎರಡನೇದಾಗಿ ರೈಟ್ ಟು ಪ್ರೊಟೆಕ್ಷನ್, ರಕ್ಷಣೆ ಪಡಿತಕ್ಕಂತಹ ಹಕ್ಕು. ಮೂರನೇ ಹಕ್ಕು ರೈಟ್ ಟು ಡೆವಲಪ್ಮೆಂಟ್. ನಾಲ್ಕನೇ ಹಕ್ಕು ರೈಟ್ ಟು ಪಾರ್ಟಿಸಿಪೇಷನ್. ಇವು 4 ಹಕ್ಕುಗಳು ತಮಗೆ ವಿಶೇಷವಾಗಿ ನಮಗೆ ವಿಶ್ವಸಂಸ್ಥೆಯು 1959ರಲ್ಲಿ ಈಗೇನು ಫ್ರಾನ್ಸಿಸ್ ಅವರು ಫಾದರ್ ಮಾತಾಡಿದ್ರಲ್ಲ, ಅವಾಗ ಮಕ್ಕಳು ಈ ಒಂದು 4 ಹಕ್ಕುಗಳಿಂದ ತಮ್ಮ ಮುಂದಿನ ಜೀವನವನ್ನು ರೂಪಿಸಿಕೊಳ್ಳಿ ಅಂತಂದು ಹೇಳ್ಬಿಟ್ಟು ನಮಗೆ ವಿಶ್ವಸಂಸ್ಥೆಯ ಕೊಡುಗೆಯಾಗಿ ನೀಡಿದೆ. ಎಲ್ಲ ರಾಷ್ಟ್ರಗಳಲ್ಲೂ ಸಹ ಈ ಮಕ್ಕಳ ಹಕ್ಕುಗಳನ್ನು ಉಲ್ಲಂಘನೆ ಆಗದೇ ಇರಲಿ ಅಂತಂದೇಳಿ ನೋಡ್ಕೊಳ್ಳಿಕ್ಕೆ ಅದಕ್ಕೆ ತಮ್ಮದೇ ಆದ ಇಲಾಖೆಗಳನ್ನು ರೂಪಿಸಿಕೊಂಡು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಇಲ್ಲಿ ಮಕ್ಕಳು ಅದಿರಿ ತಾವೆಲ್ಲರೂ ವಿಶೇಷವಾಗಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಇದೆ ತಾವು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತಾವು ಆಸಕ್ತಿಯಿಂದ ಭಾಗವಹಿಸಬೇಕು. ಈಗ ನೋಡಿ ನಾವೆಲ್ಲರೂ ಇದೀವಿ, ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥವ್ರು ಇದೀವಿ. ನಮಗೆ ಏನಾದರೂ ಆಟ ಆಡ್ರಿ, ರನ್ನಿಂಗ್ ರೇಸ್ ಮಾಡ್ರಿ, ಕಬಡ್ಡಿ ಆಡ್ರಿ, ಖೋ ಖೋ ಆಡ್ರಿ ಅಂತ ನಮ್ಗೆ ಆಡಕ್ಕೆ ಬರ್ತಾ? 100 ಮೀಟ್ರ್ ಓಡ್ರಿ ಅಂತಂದ್ರೆ ನಮ್ಗೆ ಓಡೋಕ್ಕಾಗುತ್ತವ ನಿಮ್ಮಷ್ಟು ಫಾಸ್ಟಾಗಿ? ಆದ್ದರಿಂದ ಎಲ್ಲ ಮಕ್ಕಳು ವಿಶೇಷವಾಗಿ ನಿಮಗೆ ಆಡಕ್ಕೆ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ನೀವು ಪಾರ್ಟಿಸಿಪೇಷನ್ ಮಾಡ್ತಕ್ಕಂಥ ಕರ್ತವ್ಯವನ್ನು ನೀವು ಮಾಡಲೇಬೇಕು. ಅಂದಾಗ ಮಾತ್ರ ನಿಮ್ಮ ದೈಹಿಕವಾಗಿ ಸದೃಢರಾಗ್ತೀರಿ, ಹಾಗೂ ಮಾನಸಿಕವಾಗಿ ಸಹ ಒಂದು ಸದೃಢರಾಗ್ತೀರಿ. ಆಮೇಲೆ ವಿಶೇಷವಾಗಿ ಈ ಶಿಕ್ಷಣ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ, ದಯವಿಟ್ಟು ಇಲ್ಲಿ ಶಿಕ್ಷಕರು ಯಾರು ಬೇಜಾರಾಗಬಾರ್ದು. ನಾವೆಲ್ಲರೂ ಶಿಕ್ಷಣ ಪಡಿತಕ್ಕಂಥ ವ್ಯವಸ್ಥೆ ಹೆಂಗಿದೆ ಅಂದರೆ ಮಾರ್ಕ್ಸ್ ಓರಿಯೆಂಟೆಡ್ ಆಗಿದೆ. ನಾವು 100 ಔಟ್ ಆಫ್ ಔಟ್ ತೆಗಿಬೇಕು, ಸ್ಕೂಲಿಗೆ ಫಸ್ಟ್ ಬರಬೇಕು. ಅದಕ್ಕೆ ನಾವೇನು ಮಾಡ್ತಾ ಇದೀವಿ, ಮಕ್ಕಳೆಲ್ಲರೂ ಓದ್ತಾ ಇದ್ದೀವಿ. ಯಾವ ರೀತಿ ನಾವು ಶಿಕ್ಷಣ ಪಡಿತಾ ಇದ್ದೀವಿ ಅಂತಂದರೆ, ನಮ್ಮಲ್ಲಿ ಮನೆಯಲ್ಲಿ ಓದ್ತಕ್ಕಂಥ ಹವ್ಯಾಸ ನಾವು ಹೆಂಗೆ ರೂಢಿಸ್ಕೊಂಡಿದ್ದೀವಿ ಅಂತಂದರೆ, ಕಂಠಪಾಠ ಬೈಹಾರ್ಡ್ ಆಗ್ತಾ ಇದ್ದೀವಿ. ನೀವೇನು ಮಾಡ್ತೀರಿ, ಕ್ವಶನ್ ಆ್ಯಂಡ್ ಆನ್ಸರ್ ಕಂಠಪಾಠ ಬೈಹಾರ್ಟ್ ಆಗ್ತೀರಿ, ಅದನ್ನೇ ಯಥಾವತ್ತವಾಗಿ ಆನ್ಸರ್ ಶೀಟಲ್ಲಿ ಬರೀತೀರಿ, ನೀವು ಮಾರ್ಕ್ಸ್ ಬರುತ್ತೆ, ಒಪ್ಪಿಗೆಂತೀನಿ ನಿಜ. ಆದರೆ ಆ ಒಂದು ಸಬ್ಜೆಕ್ಟಲ್ಲಿ ನೀವು ಎಷ್ಟು ತಿಳ್ಕೊಂಡಿದ್ದೀರಿ, ಆ ಸಬ್ಜೆಕ್ಟನ್ನು ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದು ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆದ್ದರಿಂದ ಯಾರೋ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿದ್ದೀನಿ, ಯಾರು ಬೈಹಾರ್ಟ್ ಹಾಕ್ಬಿಡ್ರಿ, ಆದಷ್ಟು ಆ ಸಬ್ಜೆಕ್ಟ್ ನಾಲೆಡ್ಜ್ನ ಅರ್ಥ ಮಾಡ್ಕೇರಿ. ಅದು ನಿಮ್ಮ ಮುಂದಿನ ಜೀವನಕ್ಕೆ ಒಂದು ದಾರಿದೀಪವಾಗುತ್ತೆ. ಒಂದು ವೇಳೆ ನೀವು ಬೈಹಾರ್ಟ್ ಹಾಕಿ ಕಂಠಪಾಠ ಹಾಕಿ ಬರೆದ್ರಿ ಅಂದರೆ ಎಕ್ಸಾಮ್ ಮುಗೀತಂದರೆ ಆ ಚಾಪ್ಟರ್ ಅಲ್ಲಿಗೆ ಕ್ಲೋಸ್ ಆಗುತ್ತೆ. ನೀವು ಅರ್ಥ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಅದು ಮುಂದೆ ಒಂದಲ್ಲ ಒಂದು ದಿನ ನಿಮಗೆ ಒಂದು ಪಾಸಿಟಿವ್ ಆಗಿ ನಿಮಗೆ ಬಂದು ಅವಕಾಶವನ್ನು ನೀಡ್ತೈತೆ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಅದರ ಜೊತೆಗೆ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಮಕ್ಕಳಿಗೋಸ್ಕರ ಏನಾದರೂ ಸಹಾಯ ಬೇಕಾಗಿದ್ದರೆ, ಮಕ್ಕಳಿಗೆ ಏನಾದರೂ ತೊಂದರೆ ಆಗಿದ್ದರೆ, ಮಕ್ಕಳಿಗೆ ಯಾವುದಾದ್ರೂ ಬಗ್ಗೆ ಒಂದು ಮಾಹಿತಿ ಬೇಕಾಗಿದ್ದರೆ ಮಕ್ಕಳ ಸಹಾಯವಾಣಿ ಒಂದು ಸಂಖ್ಯೆ ಇದೆ. ಎಲ್ಲರೂ ಜೋರಾಗಿ ಹೇಳ್ತಿದ್ದೀರಾ? ಮಕ್ಕಳ ಸಹಾಯವಾಣಿ ಸಂಖ್ಯೆ ಏನು? ವೆರಿ ಗುಡ್, 1098. ತಮಗೆ ಯಾವುದೇ ರೀತಿಯ ಸಹಾಯ ಆಗಿರ್ಬೋದು, ತಮಗೆ ಯಾವುದೇ ರೀತಿಯ ತೊಂದರೆ ಆಗಿದ್ದರೆ ದಯವಿಟ್ಟು 1098ಗೆ ತಾವು ಉಚಿತವಾಗಿ ಕರೆ ಮಾಡಬಹುದು. ಆ ಕರೆಯನ್ನು ಯಾರು ಕರೆ ಮಾಡಿದ್ದೀರಿ, ಎಲ್ಲಿಂದ ಕರೆ ಮಾಡಿದ್ದೀರಿ ಅಂತಂದ ಯಾರಿಗೂ ಹೇಳಲ್ಲ, ಇದು ಗೌಪ್ಯತೆಯಿಂದ ಕೂಡಿರುತ್ತೆ. ಇಲ್ಲಿ ಪ್ರೌಢಶಾಲೆ ಇರ್ತಕ್ಕಂಥ ಮಕ್ಕಳಿದ್ದೀರಿ, ದಯವಿಟ್ಟು ಈಗಿನ ಒಂದು ಸಮಾಜದಲ್ಲಿ ಅನಿಷ್ಟ ಪದ್ಧತಿ, ನಾವು ಅನೇಕ ಕಾರ್ಯಕ್ರಮಗಳು, ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸಿದರೂ ಸಹಿತ ಇವತ್ತಿನ ದಿನ ಬಾಲ್ಯ ವಿವಾಹಗಳು ಹಾಗೂ ಬಾಲ ಕಾರ್ಮಿಕತೆಗೆ ಸಂಬಂಧಪಟ್ಟಂಗೆ ನಮಗೆ ಅನೇಕ ಕರೆಗಳು ಬರ್ತಾ ಇದ್ದಾವೆ. ನಿಮ್ಮ ನೆರೆಹೊರೆಯವರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರಿಗಾದರೂ ಹುಡುಗಿಗೆ 18 ವರ್ಷದ ಒಳಗಡೆ, ಹುಡುಗನಿಗೆ 21 ವರ್ಷದ ಒಳಗಡೆ ಏನಾದರೂ ಸಮಾಜದಲ್ಲಿ ಅವರ ಕುಟುಂಬದವರು ಮದುವೆಯನ್ನು ಏನಾದರೂ ನಡೆಸ್ತಾ ಇದ್ದರೆ, ಅಂತಹ ಸಂಬಂಧ ನಿಮಗೆ ಕಂಡು ಬಂದರೆ ದಯವಿಟ್ಟು 1098ಗೆ ಕರೆ ಮಾಡಿ. ನೀವು ಕರೆ ಮಾಡಿದ್ರ ವಿಷಯ ನಾವು ಯಾರಿಗೂ ಹೇಳಲ್ಲ, ಗೌಪ್ಯತೆಯಿಂದ ಕಾಪಾಡ್ತೀವಿ. ಅಂತ ಒಂದು ಮಗುವಿನ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು ತಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಅಂತ ಹೇಳ್ತಾ, ನನಗೆ ಒಂದು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಹಾಗೂ ಡಾನ್ ಬಾಸ್ಕೋ ಸಂಸ್ಥೆಯಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.